ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಕಾಂತ. ವೆಲ್ಕಮ್ ಟು ಕುಕ್ಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಾಂಬಾರು ಪುಡಿ ಯಾವ ಥರ ಮಾಡೋದು, ಖಾರದ ಪುಡಿ ಅಥವಾ ಸಾಂಬಾರು ಪುಡಿ ಯಾವ ಥರ ಮಾಡೋದು ಅಂತ ನೋಡೋಣ. 1 ವರ್ಷಕ್ಕಾಗೋಷ್ಟು ಸಾಂಬಾರು ಪುಡಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ 1 kg ಸಾಂಬಾರು ಪುಡಿ. ಅಂದರೆ 1 kg ಸಾಂಬಾರು ಪುಡಿ, 1 kgಗೆ ಸಾಂಬಾರು ಪುಡಿ ಮಾಡ್ತೀವಿ ಅಂತ ಹೇಳ್ತಾರಲ್ವ, ಅದು ಯಾವ ಥರ ಅಂದರೆ 1 kg ಮೆಣಸಿನ್ಕಾಯಿ ಮತ್ತು 1 kg ಧನಿಯಾ ಬೀಜನ ಹಾಕಿ ಸಾಂಬಾರು ಪುಡಿ ಮಾಡೋದು. ಅದನ್ನೇ 1 kgಗೆ ಸಾಂಬಾರು ಪುಡಿ ಮಾಡೋದು ಅಂತ ಹೇಳೋದು. ಹೊಸದಾಗಿ ಮಾಡ್ತಾ ಇರೋರಿಗೆ, ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಏನು 1 kg ಅಂತ ಸಾಂಬಾರು ಪುಡಿ ಅಂತಾರಲ್ಲ, ಇಷ್ಟೊಂದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದಾರೆ, ಇದು ಎಷ್ಟೊಂದು ಆಗುತ್ತೆ ಅಂತ. 1 kg ಸಾಂಬಾರು ಪುಡಿ ಮಾಡಿದ್ರೆ, ಅಂದರೆ 1 kg ಧನಿಯಾ, 1 kg ಮೆಣಸಿನ್ಕಾಯಿ ಹಾಕಿ ಸಾಂಬಾರು ಪೌಡರ್ ಮಾಡಿದ್ರೆ 4.25 kg ಆಗೋಷ್ಟು ನಮಗೆ ಸಾಂಬಾರು ಪೌಡರ್ ಸಿಗುತ್ತೆ. 1 kg ಮೆಣಸಿನ್ಕಾಯಿ ಮತ್ತು 1 kg ಧನಿಯಾ ಬೀಜಕ್ಕೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರ್ತೀವಲ್ವ, ಅದು ಒಟ್ಟಾರೆ ಎಲ್ಲ ಸೇರಿ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ 4.25 kg ಅಷ್ಟು ಸಾಂಬಾರು ಪೌಡರ್ ಸಿಗುತ್ತೆ. ಒಂದು 3-4 ಜನ ಇರೋ ಅಂಥ ಮನೆಗೆ ಇದು ಫುಲ್ 1 ವರ್ಷ ಆಗುತ್ತೆ. 1 ವರ್ಷನೇ ಅಂತ ಹೇಳೋಕ್ಕಾಗಲ್ಲ, ಯಾವ ಥರ ನಾವು ಬಳಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಯಾವಾಗಲೂ ಸಾಂಬಾರು ಪೌಡರ್ ಹಾಕಿ ಮಾಡಲ್ಲ, ಬೇರೆ ಥರ ಸಾಂಬಾರ್ಸು ಮಾಡ್ತಾ ಇರ್ತೀವಲ್ವ, ಅದಕ್ಕೋಸ್ಕರ ಆ ಥರ ಹೇಳ್ತಾ ಇರೋದು. ಯಾರು ಬೇಕಿದ್ರೂ ಮಾಡ್ಬೋದು. ಅಷ್ಟು ಸುಲಭವಾದ, ಅಂದರೆ ಈಸಿ ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಸಾಂಬಾರು ಪೌಡರನ್ನು ಮಾಡಿ ತೋರಿಸ್ತಿದ್ದೀನಿ. ಇನ್ನು ಈಗೀಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿರೋರು, ಹೊಸದಾಗಿ ಸಂಸಾರ ಸ್ಟಾರ್ಟ್ ಮಾಡಿರೋರು, ಅವ್ರಿಗೆಲ್ಲ ತುಂಬ ಈಸಿ ಆಗಲಿ ಅಂತ ತುಂಬ ಈಸಿ ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ಈ ಥರ ಸಾಂಬಾರು ಪೌಡರ್, ಖಾರದ ಪೌಡರ್, ಹಪ್ಳ, ಸಂಡಿಗೆ, ಚಕ್ಲಿ ಈ ಥರ ಬೇಸಿಗೆ ಕಾಲದಲ್ಲೇ ಮಾಡಿಡಬೇಕಾಗುತ್ತೆ. ಯಾಕೆಂದರೆ ಚಳಿಗಾಲದಲ್ಲಿ ಮಾಡೋದಕ್ಕೆ ಅಷ್ಟೊಂದು ವೆದರ್ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೂ ಮುಂಚೆ ಏನಪ್ಪ ಅಂದರೆ ಇದು ಕಾಳೆಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಮಾಡಬೇಕಾಗುತ್ತೆ. ಸಾಂಬಾರು ಪೌಡರ್ಗೆ ಹಾಕೋಂಥ ಇಂಗ್ರೀಡಿಯೆಂಟ್ಸು, ಇದಕ್ಕೇನೆಲ್ಲ ಸಾಮಗ್ರಿಗಳನ್ನು ಹಾಕ್ತೀವೋ ಅದೆಲ್ಲ ಬಿಸಿಲಲ್ಲಿ ಒಂದು 2-3 ದಿನ ಆದರೂ ಚೆನ್ನಾಗಿ ಒಣಗಿಸ್ಬೇಕಾಗುತ್ತೆ. ಅದಕ್ಕೆ ಈ ಥರ ಪೌಡರ್ ಎಲ್ಲ ಮಾಡೋದಕ್ಕೆ ಬೇಸಿಗೆ ಒಂದು ಸೂಕ್ತವಾದ ಕಾಲ ಅಂತಲೇ ಹೇಳ್ಬೋದು. ಯಾರಾದರೂ ಸರಿ ಈ ಹಪ್ಳ, ಸಂಡಿಗೆ, ಚಕ್ಲಿ, ಸಾಂಬಾರು ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಇದನ್ನೆಲ್ಲ ಈ ಥರ ಬೇಸಿಗೆ ಕಾಲದಲ್ಲೇ ಮಾಡಿಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಯಾರೇ ಮಾಡೋಂಗಿದ್ರೆ ಬೇಸಿಗೆಯಲ್ಲೇ ಮಾಡಿ ಇಟ್ಬಿಡಿ. ಈ ಹಾಕೋ ಸಾಮಗ್ರಿಗಳೆಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಲ್ಲ ಅಂದರೆ ಬೇಗನೆ ಹುಳ ಬಿದ್ದುಬಿಡುತ್ತೆ, ಹಾಗೆ ಸ್ಮೆಲ್ ಕೂಡ ಬಂದುಬಿಡುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಸಾಂಬಾರು ಪುಡಿನ ಅಳತೆ ಪ್ರಕಾರ ಯಾವ ಥರ ಮಾಡೋದು ಅಂತ ಈಗ ತೋರಿಸ್ತಿದ್ದೀನಿ. ಯಾಕೆಂದರೆ ಒಬ್ಬೊಬ್ಬರು ಕೈ ಅಳತೆಯಲ್ಲಿ ಹಾಕ್ಬಿಡ್ತಾರೆ, ಒಂದು ಅಂದಾಜು ಮೇಲೆ, ಐಡಿಯಾ ಮೇಲೆ ಹಾಕ್ತಾರೆ, ಇಷ್ಟಕ್ಕಿಷ್ಟು ಅಂತ. ಆಗ ಸ್ವಲ್ಪ ಟೇಸ್ಟಲ್ಲೂ ಸ್ವಲ್ಪ ಡಿಫ್ರೆನ್ಸ್ ಬರ್ಬೋದು, ಹಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಖಾರ ಜಾಸ್ತಿ, ಉಪ್ಪು ಕಡಿಮೆ, ಆ ಥರ ಏನೇನೋ ಆಗುತ್ತೆ. ಈಗ ಅಳತೆ ಪ್ರಕಾರ ಸರಿಯಾದ ಅಳತೆಯಲ್ಲಿ ತೊಗೊಂಡು ಮಾಡಿದ್ರೆ ಏನೂ ಆಗಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಈಗ ಸಾಂಬಾರು ಪೌಡರ್ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕಾಗುತ್ತೆ, ಯಾವೆಲ್ಲ ಸಾಮಗ್ರಿಗಳನ್ನು ಎಷ್ಟೆಷ್ಟು ಹಾಕಬೇಕು ಅಂತ ಸಂಪೂರ್ಣವಾಗಿ ವಿವರವಾಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲಿಗೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ, ಅಂದರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ನಾನು ನೋಡಿ 3 ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು ಖಾರದ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕಲ್ಲರ್ ಇರೋ ಮೆಣಸಿನ್ಕಾಯಿ. ಕಲ್ಲರ್ ಸ್ವಲ್ಪ ರೆಡ್ ಆಗಿದೆಯಲ್ಲ, ಅದು ತುಂಬ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಅಂತ ಈ ಮಧ್ಯೆ ಇರೋ ಮೆಣಸಿನ್ಕಾಯಿ ತುಂಬ ಖಾರ ಇದು. ಈ ಖಾರದ ಮೆಣಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ, ಅಷ್ಟನ್ನು ಹಾಕಲ್ಲ. ಎಷ್ಟೆಷ್ಟು ಹಾಕಬೇಕು ಅಂತ ಮುಂದೆ ಹೇಳ್ತೀನಿ. ಮೊದಲು ಏನಪ್ಪ ಮಾಡಬೇಕು ಅಂದರೆ ನೋಡಿ, ಸಾಂಬಾರು ಪುಡಿಗೆ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳನ್ನು ಕೂಡ ಈ ಥರ ಬಿಸಿಲಲ್ಲಿಟ್ಟು 2 ದಿನ ಅಥವಾ 3 ದಿನ ಚೆನ್ನಾಗಿ ಒಣಗಿಸ್ಬೇಕು. ಬಿಸಿಲಲ್ಲೇ ಒಣಗಿಸ್ಬೇಕಾಗುತ್ತೆ, ಆವಾಗಲೇ ಪುಡಿ ಸಾಂಬಾರು ಪೌಡರ್ ಚೆನ್ನಾಗಿ ಬರೋದು, ಹಾಗೆ ಹುಳ ಬೀಳದೇ ಇರೋದು, ಹಾಗೆ ಆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಆವಾಗ ಒಣಗಿಸಿದ್ದಾದಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಒಣಗ್ಸಾಕಿಟ್ಟಾಗ ಏನಾದರೂ ಡಸ್ಟು ಏನಾದರೂ ಬಿದ್ದಿರುತ್ತೆ ಅಂತ ಒಣಗಿಸಿ ಆದಮೇಲೆ ತುಂಬ ನೀಟಾಗಿ, ತುಂಬ ಕ್ಲೀನಾಗೆಲ್ಲ ಅದನ್ನು ಕ್ಲೀನಾಗಿ ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಸಾಮಗ್ರಿಯನ್ನು ತೊಳೆಯೋದಕ್ಕೆ ಹೋಗಬಾರ್ದು. ಮೆಣಸಿನ್ಕಾಯಿ ಒಬ್ಬೊಬ್ಬರು ತೊಳಿತಾರೆ, ತೊಳೆಯೋದು ಬೇಡ, ಅದ್ರ ಒಳಗಡೆ ಎಲ್ಲ ನೀರು ತುಂಬಿಕೊಂಡು ಅದು ಬೇಗ ಹುಳ ಆಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಸಾಂಬಾರು ಪೌಡ್ರು ಅಷ್ಟೇ ಬೇಗ ಕೆಟ್ಟೋಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಆದಷ್ಟು ತೊಳೆಯದೇ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ತರುವಾಗಲೇ ಸ್ವಲ್ಪ ನೋಡಿ ಕ್ವಾಲಿಟಿ ಇರೋ ಅಂಥದ್ದು ಸಾಮಗ್ರಿಗಳನ್ನು ತರಬೇಕಾಗುತ್ತೆ. ಎಲ್ಲ ಸಾಮಗ್ರಿಗಳನ್ನು ಒಣಗಿಸಿ ಕ್ಲೀನ್ ಮಾಡಿ ಆದಮೇಲೆ ಮೆಣಸಿನ್ಕಾಯಿ ತೊಟ್ಟನ್ನು ಫುಲ್ಲೆಲ್ಲ ತೆಗೆದುಬಿಡಬೇಕಾಗುತ್ತೆ. ಯಾಕೆಂದರೆ ಅದು ತೊಟ್ಟು ಇದ್ದರೆ ಸ್ವಲ್ಪ ಪೌಡ್ರೆಲ್ಲ ಒಂಥರ ಕಹಿ ಕಸರೆ ಹೊಡಿತಾ ಇರುತ್ತೆ. ಅದಕ್ಕೋಸ್ಕರ ತೊಟ್ಟೆಲ್ಲ ತೆಗೆದುಬಿಡಬೇಕು. ನೋಡಿ, ನಾನು ಕ್ಲೀನಾಗಿ ಎಲ್ಲ ನೀಟಾಗಿ ತೆಗೆದುಬಿಟ್ಟಿದ್ದೀನಿ, ತೊಟ್ಟು ಫುಲ್ಲೆಲ್ಲ ತೆಗೆದುಬಿಟ್ಟಿದ್ದೀನಿ. ಇನ್ನು ಯಾವ್ಯಾವ್ದು ಎಷ್ಟೆಷ್ಟು ಬೇಕು ಅಂತ ನೋಡೋಣ. ಮೆಣಸಿನ್ಕಾಯಿ 1 kg ಬೇಕಾಗುತ್ತೆ, ಧನಿಯಾ ಬೀಜ 1 kg ಬೇಕಾಗುತ್ತೆ, ಬ್ಯಾಡಗೆ ಮೆಣಸಿನ್ಕಾಯಿ ಅರ್ಧ kg ಬೇಕಾಗುತ್ತೆ. ಕಲ್ಲರ್ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಬೇಡ ನಮಗೆ ಮೀಡಿಯಮ್ ಕಲರೇ ಇರಲಿ ಅನ್ನಂಗಿದ್ರೆ 1/4 kgನೇ ಸಾಕಾಗುತ್ತೆ.
ಖಾರ ಮೀಡಿಯಮ್ ಇರಲಿ ಅನ್ನೋರು 1 kg ಮೆಣಸಿನ್ಕಾಯಿ ಸಾಕಾಗುತ್ತೆ. ಇಲ್ಲ ನಮಗೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ಇರ್ತಾರಲ್ವ, ಅವರು ಇನ್ನೊಂದು 1/4 kg ಮೆಣಸಿನ್ಕಾಯಿಯಷ್ಟು ಖಾರದ ಮೆಣಸಿನ್ಕಾಯಿಯನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ನಾನು ಮೆಣಸಿನ್ಕಾಯಿ ತೊಟ್ಟು ತೆಗೆದಿರೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಖಾರ ಇರೋ ಮೆಣಸಿನ್ಕಾಯಿನ ಒಂದು 1/4 kg ಅಥವಾ ಒಂದು ಸ್ವಲ್ಪ 300 ಗ್ರಾಮ್ ಅಷ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಖಾರ ತುಂಬ ಬೇಕು ಅನ್ನೋರು, ಇಲ್ಲ ಅಂದರೆ 1 kgನೇ ಸಾಕಾಗುತ್ತೆ. ಅದು ಕರೆಕ್ಟ್ ಮೆಜರ್ಮೆಂಟ್ ಆಗಿರುತ್ತೆ. ನೋಡಿ ಇದು ಕಲ್ಲರು ಇದೆ, ಸ್ವಲ್ಪ ಕಲ್ಲರ್ಗೋಸ್ಕರ ಈ ಕಾಯಿ ತೊಗೊಂಡಿದ್ದೀನಿ. ನನಗೆ ಸ್ವಲ್ಪ ಖಾರ ಇರಲಿ ಅನ್ನೋದಕ್ಕೋಸ್ಕರ ಖಾರದ ಮೆಣಸಿನ್ಕಾಯಿ ಒಂದು ಸ್ವಲ್ಪ 1/4 kgನ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಮತ್ತು ಅರ್ಧ kg ಜೀರಿಗೆ ಬೇಕಾಗುತ್ತೆ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಟೇಸ್ಟ್ ಬರೋದು, ಅದಕ್ಕೋಸ್ಕರ ಅರ್ಧ kg ಜೀರಿಗೆನ ಹಾಕ್ತಾಯಿದ್ದೀನಿ. ಮತ್ತು ಅರ್ಧ kgಗಿಂತೂ ಸ್ವಲ್ಪ ಕಡಿಮೆ ತೊಗರಿಬೇಳೆನ ಹಾಕಬೇಕಾಗುತ್ತೆ. ಅಂದರೆ ಒಂದು 400 ಗ್ರಾಮ್ ಅಷ್ಟು ತೊಗರಿಬೇಳೆನ ಹಾಕಬೇಕಾಗುತ್ತೆ. ಹಾಗೆ 200 ಗ್ರಾಮ್ ಉದ್ದಿನಬೇಳೆನ ಹಾಕಬೇಕು. ಉದ್ದಿನಬೇಳೆ ಸ್ವಲ್ಪ ಕಡಿಮೆನೇ ಹಾಕಬೇಕು, ಯಾಕೆಂದರೆ ಕಹಿ ಇರುತ್ತೆ, ಅದಕ್ಕೋಸ್ಕರ. ಫ್ರೆಂಡ್ಸ್, ಇಲ್ಲಿ ಕಹಿ ಖಾರ ಇರೋಂಥ ಪದಾರ್ಥಗಳನ್ನ ಸ್ವಲ್ಪ ಕಡಿಮೆ ಹಾಕಬೇಕಾಗುತ್ತೆ. ಅಕ್ಕಿ 200 ಗ್ರಾಮ್ ಹಾಕಬೇಕಾಗುತ್ತೆ. ಕಡಲೆಬೇಳೆ 1/4 kg ಹಾಕಬೇಕು. ಹೆಸರುಬೇಳೆ ಅಥವಾ ಹೆಸರು ಕಾಳು ಅಥವಾ ಕಡಲೆಬೇಳೆ ಅಥವಾ ಕಡಲೆಕಾಳು ಅದನ್ನು 1/4 kg ಹಾಕಬೇಕು. ಚಕ್ಕೆ ಲವಂಗ ಎರಡೂ ಸೇರಿಸಿ 50 ಗ್ರಾಮ್ ಹಾಕಿದ್ರೆ ಸಾಕಾಗುತ್ತೆ. ಅಕ್ಕಿ 200 ಗ್ರಾಮ್ ಅಕ್ಕಿ ಹಾಕಬೇಕಾಗುತ್ತೆ. ಹಾಗೆ ಒಂದು ಹಿಡಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕಬೇಕಾಗುತ್ತೆ. ಇದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಹಾಕಬೇಕಾಗುತ್ತೆ. ಮೆಣಸು 100 ಗ್ರಾಮ್ ಹಾಕಬೇಕಾಗುತ್ತೆ. ಮೆಂತ್ಯ 50 ಗ್ರಾಮ್ ಹಾಕಬೇಕಾಗುತ್ತೆ. ಸಾಸಿವೆ 50 ಗ್ರಾಮ್ ಹಾಕಬೇಕಾಗುತ್ತೆ. ಗಸಗಸೆ 50 ಗ್ರಾಮ್ ಹಾಕಬೇಕಾಗುತ್ತೆ. ಹಾಗೆ ಅರಿಶಿನ ಕೊಂಬು ಕೂಡ 100 ಗ್ರಾಮ್ ಹಾಕಬೇಕಾಗುತ್ತೆ. ಇಲ್ಲ ನಮಗೆ ಇನ್ನೂ ಸ್ವಲ್ಪ ಕಲ್ಲರ್ ಹೆವಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಒಂದು 100 ಗ್ರಾಮ್ ಅಷ್ಟು ಉಪ್ಪು ಹಾಕಬೇಕಾಗುತ್ತೆ. ಒಬ್ಬೊಬ್ಬರು ಉಪ್ಪನ್ನು ಹಾಕೋದಿಲ್ಲ, ಉಪ್ಪು ಹಾಕಿದ್ರೆ ಹುಳ ಬೀಳೋದು ತುಂಬ ಅವಾಯ್ಡ್ ಆಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಒಂದನ್ನು ಏನಪ್ಪ ಹಾಕ್ತಿಲ್ಲ ಅಂದರೆ, ನಾನು ಹಿಂಗು ಹಾಕ್ತಿಲ್ಲ, ಬೇಕಿರೋರು ಹಾಕ್ಕೊಳ್ಬೋದು. ನಾನು ಹಿಂಗು ಹಾಕುವಾಗ ಒಗ್ಗರಣೆಗೆ ಹಾಕ್ತೀನಿ, ಪೌಡ್ರಿಗೆಲ್ಲ ಮಿಕ್ಸ್ ಮಾಡಲ್ಲ. ಅದಕ್ಕೋಸ್ಕರ ಹಿಂಗು ಸಾಮಾನ್ಯವಾಗಿ ಹಿಂಗುನ ಎಲ್ಲರೂ ಸಾಂಬಾರು ಪೌಡ್ರಿಗೆ ಹಾಕ್ತಾರೆ, ಆದರೆ ನಾನು ಹಾಕಲ್ಲ. ಕೆಲವೊಂದು ಸಾಂಬಾರಿಗೆ ಕೆಲವೊಂದು ರೆಸಿಪೀಸ್ಗೆ ಹಿಂಗು ಹಾಕಿದ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ನಾನು ಹಿಂಗು ಒಂದನ್ನು ಅವಾಯ್ಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಇಷ್ಟೇ ಸಾಂಬಾರು ಪುಡಿಗೆ ಬೇಕಾಗಿರೋ ಅಂಥ ಸಾಮಗ್ರಿಗಳು. ಇನ್ನೂ ತುಂಬ ಈಸಿಯಾಗಿ ಹೇಳ್ಬೇಕಂದ್ರೆ, ಸ್ವಲ್ಪ ಖಾರ ಇರೋ ಅಂಥದ್ದು, ಕಹಿ ಇರೋ ಅಂಥದ್ದು ಸಾಮಗ್ರಿಗಳನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಎಲ್ಲ ಬೇಳೆ ಕಾಳುಗಳನ್ನೆಲ್ಲ ಸ್ವಲ್ಪ 1/4 kg ಹಾಕ್ಕೊಳ್ಳಿ. ಜೀರಿಗೆ, ತೊಗರಿಬೇಳೆ ಎರಡನ್ನು ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇಷ್ಟೇ, ತುಂಬ ಈಸಿಯಾಗಿ ಅಮ್ಮ ಮಾಡಬೇಕು, ಅಜ್ಜಿ ಕೈಲಿ ಮಾಡಿಸ್ಕೊಳ್ಬೇಕು, ಇನ್ಯಾರ ಕೈಲೋ ಮಾಡಿಸ್ಕೊಳ್ಬೇಕು ಅಂಥ ಅವಶ್ಯಕತೆ ಏನೂ ಇಲ್ಲ. ಯಾರು ಬೇಕಿದ್ದರೂ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೋಡಿ ನಾನೆಲ್ಲ ಕರೆಕ್ಟಾಗಿ ಅಳತೆ ಪ್ರಕಾರನೇ ತೊಗೊಂಡಿದ್ದೀನಿ. 1 ಗ್ರಾಮ್ 2 ಗ್ರಾಮ್ ಹೆಚ್ಚು ಕಡಿಮೆ ಆದರೂ ಏನು ಪರವಾಗಿಲ್ಲ. ಫ್ರೆಂಡ್ಸ್, ಇಷ್ಟೇ ಬೇಕಾಗಿರೋದು ಸಾಂಬಾರು ಪುಡಿ ಮಾಡೋದಕ್ಕೆ. ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಫಸ್ಟೇ ಉರಿಯುವಾಗ ಒಂದೊಂದೇ ತೆಗೆಯೋದು ಹಾಕೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಒಂದೊಂದನ್ನೇ ಎಲ್ಲ ರೆಡಿ ಮಾಡಿ ಸ್ಟವ್ ಹತ್ರ ಇಟ್ಕೊಂಡ್ಬಿಡ್ಬೇಕು. ಇಟ್ಕೊಂಡು ಉರಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಎಣ್ಣೆನ ಹಾಕಿ ಉರಿಬಾರ್ದು. ಮೆಣಸಿನ್ಕಾಯಿಗೆ ಮಾತ್ರ ಲೈಟಾಗಿ ಸ್ವಲ್ಪ ಎಣ್ಣೆನ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ಯಾವುದಕ್ಕೂ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಗೂಡು ಕಟ್ಬಿಡುತ್ತೆ, ಎಣ್ಣೆ ಹಾಕಿ ಹುರಿದ್ರೆ ಗೂಡು ಕಟ್ಬಿಡುತ್ತೆ. ಹಾಗೆ ಮೆಣಸಿನ್ಕಾಯಿಗೆ ಜಾಸ್ತಿ ಹಾಕಿ ಹುರಿದ್ರೆ ಅದೆಲ್ಲ ಮಿಷಿನ್ಗೆ ಮೆತ್ಕೊಳ್ಳುತ್ತೆ, ಪೌಡ್ರು ಸರಿಯಾಗಿ ನಮಗೆ ಬರಲ್ಲ. ನೋಡಿ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಈ ಥರ ಮುಟ್ಟು ನೋಡಿದ್ರೆ ಕೈ ಸುಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಉರಿಬೇಕು. ಎಲ್ಲ ಸಾಮಗ್ರಿಗಳನ್ನು ಅಷ್ಟೇ ನೀಟಾಗಿ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಇದು ಉರಿಯೋದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ನಾವು ಯಾವುದೇ ಸಾಮಗ್ರಿ ಆಗಲಿ ಉರಿಯುವಾಗ ಕೈ ಮುಟ್ಟಿದ ತಕ್ಷಣ ಕೈ ಸುಡಬೇಕು. ಅದು ಸ್ವಲ್ಪ ಕಲರು ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಎಲ್ಲ ಅದನ್ನು ಈ ಥರ ಸಪ್ರೇಟಾಗಿ ಹಾಕ್ಕೊಂಡೇ ಉರಿಬೇಕು. ಎಲ್ಲ ಅದನ್ನು ಸ್ವಲ್ಪ ಇದೆ ಅಂತ ಮಿಕ್ಸ್ ಮಾಡಿ ಯಾವುದೇ ಕಾರಣಕ್ಕೂ ಉರಿಯೋದಕ್ಕೆ ಹೋಗಬಾರ್ದು. ಎಲ್ಲ ಅದನ್ನು ಅಷ್ಟೇ ಸಪ್ರೇಟಾಗಿ ಹುರ್ಕೊಬೇಕಾಗುತ್ತೆ. ಸಾಸಿವೆ ಚಿಟ ಅನ್ನುತ್ತಲ್ಲ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಇದಂತೂ ಸ್ವಲ್ಪ ಮೆಂತ್ಯ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಮೆಂತ್ಯ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಬೇಕಾಗುತ್ತೆ. ಗೊತ್ತಾಗುತ್ತೆ ನಮಗೆ ಅದು ಉರಿಯುವಾಗಲೇ ಆ ಕಲರ್ ನೋಡಿದ ತಕ್ಷಣ ಆಗಿದೆ ಅಂತ. ಸ್ವಲ್ಪ ನೋಡಿ, ಈ ಥರ ಬ್ರೌನ್ ಕಲರ್ಗೆ ಬರುತ್ತೆ. ಎಲ್ಲದನ್ನು ಅಷ್ಟೇ ನೀಟಾಗಿ ಸೀಸದೆ, ಹಾಗೆ ಸರಿಯಾಗಿ ಉರಿದೇನೂ ಮಾಡಬಾರ್ದು, ಸೀಸಲೂಬಾರ್ದು. ಒಂದೇ ಮೀಡಿಯಮಾಗಿ ಎಲ್ಲದನ್ನು, ಅದು ಉರಿತಾ ಇದ್ದರೆ ಗಮ್ ಅಂತ ಇರುತ್ತೆ. ಆ ಕಾಳು ಬೇಳೆ ಎಲ್ಲ ಉರಿತಾ ಇದ್ದರೆ ಗಮ್ ಅಂತ ವಾಸನೆ ಬರ್ತಾ ಇರುತ್ತೆ, ಅಲ್ಲಿವರೆಗೂ ಹುರ್ಕೊಬೇಕು. ಚಕ್ಕೆ ಲವಂಗನೂ ಅಷ್ಟೇ, ಅದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಬೇಕು. ಮೆಣಸು ಅಷ್ಟೇ, ಉರಿಯುವಾಗ ಚಿಟ ಅಂತ ಸೌಂಡ್ ಬರುತ್ತಲ್ಲ, ಅಲ್ಲಿವರೆಗೂ ಹುರ್ಕೊಳ್ಬೇಕಾಗುತ್ತೆ. ಇನ್ನು ಕಡಲೆಬೇಳೆ ಸ್ವಲ್ಪ, ಅದನ್ನು ಅಷ್ಟೇ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಅದನ್ನು ನೀಟಾಗಿ ಎಲ್ಲ ಕೈ ಆಡಿಸ್ತಾನೆ ಎಲ್ಲದನ್ನು ಹುರ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು, ಕೈ ಆಡಿಸ್ತಾನೆ ಇರಬೇಕು. ಆವಾಗಲೇ ಎಲ್ಲನೂ ಹದವಾಗಿ ಅದು ಫ್ರೈ ಆಗೋದು.
ಇನ್ನು ಧನಿಯಾ ಬೀಜ ಜಾಸ್ತಿ ಇರುತ್ತೆ. ಎಲ್ಲದನ್ನು ಒಂದೇ ಸಾರಿ ಹಾಕಿ ಹುರಿಯೋದಕ್ಕೆ ಹೋಗಬಾರ್ದು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರಿಬೇಕು. ಮೆಣಸಿನ್ಕಾಯಿ ಮತ್ತು ಧನಿಯಾ ಬೀಜನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರಿಬೇಕು. ಫ್ರೆಂಡ್ಸ್, ಈಗ ಎಲ್ಲದನ್ನು ಹುರಿದಿದ್ದಾಯಿತು. ಲಾಸ್ಟಲ್ಲಿ ಮೆಣಸಿನ್ಕಾಯಿನ ಹುರಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೆಣಸಿನ್ಕಾಯಿಗೆ ಮಾತ್ರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹುರಿಬೇಕಾಗುತ್ತೆ. ಮೆಣಸಿನ್ಕಾಯಿ ಅಷ್ಟೇ ಎಲ್ಲ ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರಿಬೇಕು. ತುಂಬ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರಿಬೇಕಾಗುತ್ತೆ. ಯಾಕೆ ಅಂದರೆ ಅದು ಒಂದು ಉರಿಯುತ್ತೆ, ಒಂದು ಫ್ರೈ ಆಗುತ್ತೆ, ಒಂದು ಫ್ರೈ ಆಗೋಲ್ಲ ಮೆಣಸಿನ್ಕಾಯಿ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಹುರಿಬೇಕಾಗುತ್ತೆ. ಎಲ್ಲ ಹುರಿದಿದ್ದಾಯಿತು. ಎಲ್ಲದನ್ನು ಹುರಿದ್ಬಿಟ್ಟು ಸಪ್ರೇಟಾಗಿ ಹಾಕಿ ಇಟ್ಟಿದ್ದೆ. ಯಾಕೆಂದರೆ ಅದೆಲ್ಲ ಬಿಸಿ ಸ್ವಲ್ಪ ಆರಲಿ ಅಂತ. ಎಲ್ಲ ಆರಾದಮೇಲೆ ಎಲ್ಲದನ್ನು ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲದನ್ನು ಮಿಕ್ಸ್ ಮಾಡಿ ಹಾಗೆ ಮಿಷಿನ್ಗೆ ಹಾಕ್ಸ್ಕೊಂಬರ್ಬೋದು. ಹುರಿದು ಸ್ವಲ್ಪ ಹೊತ್ತು ಆರಿಸಿ ಆಮೇಲೆ ಮಿಷಿನ್ಗೆ ಹಾಕಿದ್ರೆ ಪೌಡರ್ ಚೆನ್ನಾಗಿ ಬರುತ್ತೆ. ನಾವು ಯಾವತ್ತೋ ಹುರಿದು ಯಾವತ್ತೋ ಮಿಷಿನ್ಗೆ ಹಾಕಿದ್ರೆ ಅದು ಅಷ್ಟೊಂದು ಪೌಡರ್ ಚೆನ್ನಾಗಿ ಬರೋಲ್ಲ. ಅದೆಲ್ಲ ಒಂಥರ ಮೆತ್ತಗಾಗ್ಬಿಟ್ಟಿರುತ್ತೆ. ಮೆಣಸಿನ್ಕಾಯಿ ನಾವು ಎಲ್ಲ ಏನು ಫ್ರೈ ಮಾಡಿರ್ತೀವಿ ಅದೆಲ್ಲ ಸ್ವಲ್ಪ ಮೆತ್ತಗಾಗ್ಬಿಟ್ಟಿರುತ್ತೆ. ನಾವು ಹುರಿದು ಒಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಬಿಟ್ಟು ಹಾಕಿದ್ರೆ ಎಲ್ಲ ಹಾಗೆ ಕ್ರಿಸ್ಪಿಯಾಗಿರುತ್ತೆ. ಪೌಡರು ಅಷ್ಟೇ ಚೆನ್ನಾಗಿ ಬರುತ್ತೆ. ಮಿಷಿನ್ಗೂ ಏನು ಮೆತ್ಕೊಳ್ಳಲ್ಲ. ತುಂಬ ಚೆನ್ನಾಗಿ ಗಮ್ ಅಂತ ಇರುತ್ತೆ. ಹಾಗೆ ತುಂಬ ಫ್ರೆಶ್ ಆಗಿರುತ್ತೆ. ಫ್ರೆಂಡ್ಸ್, ಇದನ್ನು ಮಿಷಿನ್ಗೆ ಹಾಕ್ಸ್ಕೊಂಬಂದು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಯಾವುದಕ್ಕೆ ಬೇಕೋ ಅದಕ್ಕೆ, ಯಾವ ಡಬ್ಬಕ್ಕೆ ಬೇಕೋ ಅದಕ್ಕೆ ತುಂಬಿ ಇಟ್ಕೊಂಡ್ರೆ 1 ವರ್ಷ ಅಂತೂ ಯೋಚನೆ ಇರೋಲ್ಲ. 3-4 ಜನ ಇರೋ ಮನೆಗೆ ಇಷ್ಟು ಮಾಡಿಕೊಂಡ್ರೆ ಇಡೀ ಫುಲ್ 1 ವರ್ಷ ಆಗುತ್ತೆ. ಅದೇ ಆವಾಗಲೇ ಹೇಳೋ ಥರ ನಾವು ಯಾವ ಥರ ಬಳಸ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಕಲ್ಲರು ನ್ಯಾಚುರಲ್ ಆಗಿದೆ. ಯಾವುದೇ ಅಷ್ಟೊಂದು ಓವರ್ ಕಲರು ಇಲ್ಲ, ತೀರಾ ಕಡಿಮೆ ಅನ್ನೋಂಗೂ ಇಲ್ಲ, ಮೀಡಿಯಮ್ ಆಗಿ ನೋಡಿ ತುಂಬಾ ಚೆನ್ನಾಗಿದೆ. ಖಾರ ಎಲ್ಲ ಕರೆಕ್ಟಾಗಿ ಹದವಾಗಿತ್ತು. ಫ್ರೆಂಡ್ಸ್, ಒಂದು 3-4 ಜನಕ್ಕೆ ಸಾಂಬಾರು ಮಾಡ್ತೀವಿ ಅಂದರೆ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರನ್ನು ಹಾಕಿದ್ರೆ ಸಾಂಬಾರು ತುಂಬ ಸೂಪರಾಗಿರುತ್ತೆ. ಹಾಗೆ ಸಾಂಬಾರು ಪೌಡರ್ ಜಾಸ್ತಿ ಹಾಕಿದ್ರು ಚೆನ್ನಾಗಿರಲ್ಲ. ಸಾಂಬಾರು ಪುಡಿ ಇದೆ ಅಂತ ಜಾಸ್ತಿ ಹಾಕಿ ಮಾಡಿದ್ರು ತುಂಬ ಅದು ಟೇಸ್ಟು ಚೆನ್ನಾಗೇ ಇರಲ್ಲ. 3-4 ಜನಕ್ಕೆ 1 ಟೀ ಸ್ಪೂನ್ ಸಾಂಬಾರು ಪೌಡರ್ ಹಾಕಿದ್ರೆ ತುಂಬಾ ಸಾಂಬಾರು ಟೇಸ್ಟಾಗಿರುತ್ತೆ, ಹದವಾಗಿ ಚೆನ್ನಾಗಿರುತ್ತೆ. ಇದನ್ನು ಆರಿಸೋ ಅಂಥದ್ದೇನೂ ಇಲ್ಲ, ಪೇಪರ್ ಮೇಲೆ ಹಾಕಿ ಆರಿಸೋ ಅಂಥದ್ದು ಏನೂ ಇಲ್ಲ. ಈಗ ಒಂದೊಂದಕ್ಕೆ ಒಂದೊಂದು ಮಿಷನ್ ಅಂತ ಇರುತ್ತೆ ಅಲ್ವಾ. ಸಾಂಬಾರು ಪುಡಿ ಹಾಕೋದೊಂದು, ಅಕ್ಕಿ ಹಾಕೋದೊಂದು, ರಾಗಿ ಹಾಕೋದೊಂದು ಅಂತ ಆ ಥರ ಮಿಷನಲ್ಲಿ ಸಾಂಬಾರು ಪುಡಿ ಹಾಕಿರೋ ಮಿಷನಲ್ಲಿ ಹಾಕಿರೋದು. ತುಂಬ ಬಿಸಿ ಏನಿರಲಿಲ್ಲ, ಸುಮ್ಮನೆ ಲೈಟಾಗಿ ಬಿಸಿಯೇ ಇತ್ತು ಅಷ್ಟೇ. ಅದಕ್ಕೆ ನೋಡಿ ಸ್ವಲ್ಪ ಇಲ್ಲಿ ಮನೇಲೇ ತಂದಿಟ್ಟು ಈ ಥರ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬ ಹೊತ್ತು ಆರೋದೇನು ಬೇಕಿಲ್ಲ. ಫ್ರೆಂಡ್ಸ್, ರೆಡಿ ಆಯಿತು. ನಮಗೆ 1 ವರ್ಷಕ್ಕಾಗಷ್ಟು ಸಾಂಬಾರು ಪೌಡರ್ ರೆಡಿ ಆಯಿತು. ಹಾಗೆ ನಾನು ಹೇಳೋ ಮೆಥಡಲ್ಲಿ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಷಯ ಜೊತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.